ಹರಿ ಓಂ ವೆಲ್ಕಮ್ ಬ್ಯಾಕ್ ಟು ಹನಿಧ್ವನಿ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ರೇಕ್ಫಾಸ್ಟ್ ಈಸಿ ಆ್ಯಂಡ್ ಕ್ವಿಕ್ ರೆಸಿಪಿ ಅದೇನೆಂದರೆ ಮೆಂತ್ಯ ರೈಸ್. ಮೊದಲಿಗೆ ನಾನು ಆಯಿಲ್ ಹಾಕೊಂಡಿದ್ದೀನಿ, ಜೀರಿಗೆ ಸಾಸಿವೆ ಹಾಕ್ಕೊಂಡು ಸ್ಪೈಸಸ್ ಹಾಕ್ಕೊಂಡಿದ್ದೀನಿ, ಚಿಕ್ಕದಾಗಿ ಕಟ್ ಮಾಡಿರೋವಂಥ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 2 3 ಹಸಿಮೆಣಸಿಕಾಯಿ ಉದ್ದನಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ನೆನೆಸಿಟ್ಕೊಂಡಿರೋವಂಥ ಬಟಾಣಿ ಹಾಕ್ಕೊಂಡಿದ್ದೀನಿ, ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಒಂದು 2 3. ಹಾಗೆ ಒಂದು 2 ಟೊಮೊಟೊ ಕೂಡ ಹಾಕ್ಕೊಂಡಿದ್ದೀನಿ. ಹಸಿ ಬಟಾಣಿ ಇದ್ದರೆ ಹಸಿ ಬಟಾಣಿ ಕೂಡ ಆ್ಯಡ್ ಮಾಡ್ಕೋಬೋದು, ಇಲ್ಲಾಂದರೆ ನೆನೆಸಿಟ್ಕೊಂಡು ಕೂಡ ಆ್ಯಡ್ ಮಾಡ್ಕೋಬೋದು. ಈಗ ಒಗ್ಗರಣೆಯಲ್ಲಿ ಸ್ವಲ್ಪ ಟೊಮೊಟೊ ಸಾಫ್ಟ್ ಆದಮೇಲೆ ಚಿಕ್ಕದಾಗಿ ಕಟ್ ಮಾಡಿರೋವಂಥ ಮೆಂತ್ಯ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಮೆಂತ್ಯ ಸೊಪ್ಪಿಂದು ರೈಸ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಆಲ್ರೆಡಿ ಒಮ್ಮೆ ನಾನು ಮೆಂತ್ಯ ರೈಸ್ ಬಾತನ್ನು ಶೇರ್ ಮಾಡಿದ್ದೀನಿ. ಈಗ ಕ್ವಿಕ್ಕಾಗಿ ಮೆಂತ್ಯ ರೈಸನ್ನು ತೋರಿಸ್ತಾ ಇದ್ದೀನಿ. ಸ್ವಲ್ಪ ಟೊಮೊಟೊ ಮತ್ತು ಹಾಗೆ ಸೊಪ್ಪೆಲ್ಲ ಬೆಂದಾದಮೇಲೆ ಧನಿಯಾ ಪೌಡರು, ಗರಂ ಮಸಾಲ, ಉಪ್ಪು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸ್ಪೈಸಿಯಾಗಿರಬೇಕು ಅಂದರೆ ಖಾರ ಪುಡಿ ಕೂಡ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದು. ಮೆಂತ್ಯ ರೈಸ್ ಎಸ್ಪೆಷಲಿ ತುಂಬಾ ಇಷ್ಟ ನನಗೆ. ಮೆಂತ್ಯ ಸೊಪ್ಪಿನಲ್ಲಿ ಒಗ್ಗರಣೆ ಹಾಕಿದಾಗ ತುಪ್ಪದ ಸ್ಮೆಲ್ ಬರುತ್ತೆ, ಆ ಘಮನೇ ತುಂಬಾ ಇಷ್ಟ, ಫ್ಲೇವರ್ ತುಂಬ ಇಷ್ಟಪಡ್ತೀನಿ ನಾನು. ಹಾಗೆ ಮೆಂತ್ಯ ರೈಸು ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು. ಒಂದು 15 to 20 ಮಿನಿಟ್ಸಲ್ಲೇ ಆಗೋಯಿತು. ಬಟ್ ಟೇಸ್ಟ್ ಮಾತ್ರ ಅಮೇಝಿಂಗ್ ಆಗಿತ್ತು. ಮಕ್ಕಳಿಗೆ ಕೂಡ ಬಾಕ್ಸಲ್ಲಿ ಹಾಕಿ ಕಳಿಸ್ಬೋದು. ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಟ್ರೈ ಮಾಡಿ ನೋಡಿ. ಎವ್ರಿ ಫ್ರೈಡೇ ಈವ್ನಿಂಗ್ ಕೂಡ ಹೊರಗಡೆ ಸಾರಿಸಿ ರಂಗೋಲಿ ಹಾಕಿ ದೀಪ ಹಚ್ತೀನಿ. ಮಕ್ಕಳಿರೋ ಮನೆಯಲ್ಲಿ ನಾವೆಷ್ಟೇ ಚೆನ್ನಾಗಿ ರಂಗೋಲಿ ಹಾಕಿದ್ರೂ ಕೂಡ ಸೇಫಾಗಿ ನೋಡ್ಕೊಳ್ತೀವಿ ಅಂದರೂ ಕೂಡ ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು. ಯಾಕಂದರೆ ಹೊರಗೆ ಒಳಗೆ ಓಡಾಡುವಾಗ ಅದು 1 ಅವರ್ ಕೂಡ ಇದ್ದರೆ ಅದೇ ಹೆಚ್ಚು ಅಂದ್ಕೋಬೋದು. ಎಲ್ಲ ಅಳಿಸ್ಬಿಡ್ತಾರೆ ಮಕ್ಕಳು. ಹಾಗಂತ ಬಿಡೋಕ್ಕಾಗೋದಿಲ್ಲ. ಎವ್ರಿ ಡೇ ರಂಗೋಲಿ ಎಲ್ಲರ ಮನೇಲೂ ಹಾಕ್ತಾರೆ. ನಾನು ಅದೇ ಥರ ಹಾಕ್ತೀನಿ. ಬಟ್ ಅದು ತುಂಬ ಹೊತ್ತು ಇರೋದಿಲ್ಲ. ಹಾಗೆ ಸ್ವಲ್ಪ ಲೈಟಾಗಿ ಹೆಡ್ಡೇಕ್ ಇತ್ತು ಅಂತ ಈವ್ನಿಂಗು ಶುಂಠಿ ಮತ್ತು ಏಲಕ್ಕಿ ಎಲ್ಲ ಹಾಕ್ಬಿಟ್ಟು ಟೀ ಮಾಡಿಕೊಂಡೆ. ಟೀ ಜೊತೆಗೆ ಏನಾದರೂ ಸೈಡ್ ಡಿಶ್ ಇದ್ದರೆ ಚೆನ್ನಾಗಿ ಅಂತ ಎಲ್ಲರೂ ಕೂಡ ಇಷ್ಟಪಡ್ತಾರೆ. ಹಾಗೆ ನಾನು ಕೂಡ ಬಿಸಿ ಬಿಸಿ ಟೀ ಜೊತೆಗೆ ಬಿಸ್ಕೆಟ್ ಅಂತ 1 2 3 ಇಷ್ಟವಾಗಿರೋ ಸಾಂಗ್ ಕೂಡ ಬರ್ತಾಯಿತ್ತು. ನೋಡ್ಕೊಳ್ತಾ ಧ್ವನಿಗೆ ಕೂಡ ಸ್ನ್ಯಾಕ್ಸ್ ಕೊಟ್ಟು ನೆಕ್ಸ್ಟ್ ಒಂದು 2 3 ದಿನ ಉಪ್ಪು ಹಾಕಿ ಎತ್ತಿಟ್ಟಿರುವಂಥ ನಿಂಬೆಹಣ್ಣು ಇತ್ತು. ಅದನ್ನು ನಾನು ಲಾಸ್ಟ್ ವೀಡಿಯೋಸಲ್ಲಿ ತೋರಿಸಿದ್ದೆ. ವೆಜಿಟೇಬಲ್ಸ್ದು ಉಪ್ಪಿನಕಾಯಿ ಹಾಕಿದೆ, ಅದಕ್ಕೆ ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಉಪ್ಪಿನಕಾಯಿ ತುಂಬಾ ಟೇಸ್ಟಿಯಾಗಿತ್ತು. ನಾನು ಆಲ್ರೆಡಿ ವೀಡಿಯೋಸಲ್ಲೆಲ್ಲ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಚೆಕ್ ಮಾಡಿ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡ್ಬೋದು. ಹಾಗೆ ಇವತ್ತು ಡಿನ್ನರ್ಗೆ ಏನಾದರೂ ಸ್ಪೆಷಲಾಗಿ ಮಾಡೋಣ ಅಂತ ಅಂದ್ಕೊಂಡೆ. ಅಂದರೆ ವ್ಯಾಲೆಂಟೈನ್ಸ್ ಡೇ ಇರೋದಕ್ಕೋಸ್ಕರ. ವ್ಯಾಲೆಂಟೈನ್ಸ್ ಡೇ ಅಂದರೆ ನಾವೆಲ್ಲ ಸೆಲೆಬ್ರೇಟ್ ಎಲ್ಲ ಮಾಡಲ್ಲ, ಬಟ್ ಅಡುಗೆ ಆದರೂ ಮಾಡೋಣ ಸ್ವಲ್ಪ ಏನಾದರೂ ಸ್ಪೆಷಲಾಗಿ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿಕೊಂಡೆ. ಮೊದಲಿಗೆ ಎಲ್ಲ ವೆಜಿಟೇಬಲ್ಸನ್ನು ಕಟ್ ಮಾಡ್ಕೊಳ್ತೀನಿ. ವೆಜಿಟೇಬಲ್ ಸಾಂಬಾರಿಗೆ ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ದಪ್ಪನಾಗೆ ಕಟ್ ಮಾಡ್ಕೋಬೇಕು. ನೆಕ್ಸ್ಟ್ ಒಂದು ಕುಕ್ಕರಲ್ಲಿ ಒಂದು 2 3 ಸ್ಪೂನಷ್ಟು ತೊಗರಿಬೇಳೆ ತೊಗೊಂಡು ವಾಶ್ ಮಾಡಿಕೊಂಡು ಅದಕ್ಕೆ ಕಟ್ ಮಾಡಿರೋವಂಥ ಎಲ್ಲ ತರಕಾರಿ ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ಟೊಮೊಟೊ ಮತ್ತು ಈರುಳ್ಳಿ, ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು 1 ಲೋಟ ನೀರು ಹಾಕ್ಕೊಂಡು ಒಂದು 5 ರಿಂದ 6 ವಿಷಲ್ಸ್ ಬೇಯಿಸ್ಕೊಳ್ತೀನಿ. ಧ್ವನಿಗೆ ಆಟ ಸಾಮಾನು ಕೊಟ್ಟು ಆಟ ಆಡಲಿ, ಅಡುಗೆ ಮಾಡಬೇಕು, ಡಿಸ್ಟರ್ಬ್ ಮಾಡ್ತಾಳೆ ಅಂತ ಕೊಟ್ಬಿಟ್ಟು ಬರ್ತೀನಿ. ಬಟ್ ಅವಳೊಂದು 5 ಮಿನಿಟ್ಸ್ ಕೂಡ ಆಟ ಆಡೋದೇ ಇಲ್ಲ. ಮತ್ತೆ ಅಡುಗೆ ಮನೆಗೆ ಬರ್ತಾಳೆ. ನಾನು ಅಡುಗೆ ಮಾಡ್ತಾ ಇದ್ದರೆ ನಾನು ಏನೇನು ಮಾಡ್ತೀನಿ ಅಂತೆಲ್ಲ ಅಬ್ಸರ್ವ್ ಮಾಡಬೇಕು, ನೋಡಬೇಕು. ನಾನು ಮಾಡೋದಕ್ಕೆ ಅವಳು ಕೂಡ ಕೈ ಹಾಕಬೇಕು. ಸಾಂಬಾರು ಮಾಡ್ತೀನಿ, ಅನ್ನ ಮಾಡ್ತೀನಿ ಅಂತೇಳಿ ಅವಳು ಕೂಡ ಎಲ್ಲ ತೊಗೊಂಡು ಅಡುಗೆ ಮಾಡೋಕ್ಕೆ ಶುರು ಮಾಡಿಬಿಡ್ತಾಳೆ. ಅದನ್ನು ಕ್ಲೀನ್ ಮಾಡೋದ್ರಲ್ಲೇ ನನಗೆ ಸಾಕಾಗೋಗ್ಬಿಡುತ್ತೆ. ಧ್ವನಿಗೆ ತೆಂಗಿನಕಾಯಿ ಅಂದರೆ ತುಂಬಾ ಇಷ್ಟ. ತೆಂಗಿನಕಾಯಿ ತುರಿ ಅಂದರೆ ಇಷ್ಟ. ಹಾಗೆ ತೆಂಗಿನಕಾಯಿ ಬಿಡಿಸ್ಕೊಟ್ರೆ ಅವಳು ರಾ ಥರ ಇದ್ದರೆ ತಿನ್ನೋದಿಲ್ಲ. ತುರಿದಿರೋದಾದರೆ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾಳೆ. ಹೊರಗಡೆ ಎಷ್ಟೇ ಡೀಪಾಗಿ ಆಟ ಆಡ್ತಿದ್ರು ಕೂಡ ತೆಂಗಿನಕಾಯಿ ತುರಿತಾ ಇದ್ದೀನಿ ಅಂದರೆ ಸೌಂಡಿಗೆ ಓಡಿ ಬಂದುಬಿಡ್ತಾಳೆ. ಅಷ್ಟು ಇಷ್ಟ ಅವಳಿಗೆ ತೆಂಗಿನಕಾಯಿ ಅಂದರೆ. ಈಗ ನಾನು ಸಬ್ಬಕ್ಕಿ ನೆನೆಸಿಟ್ಕೊಂಡಿದ್ದೀನಿ 1 ಅವರು ಸಬ್ಬಕ್ಕಿ ಪಾಯಸ ಮಾಡ್ಕೊಳ್ಳೋದಕ್ಕೆ. 1 ಅವರ್ ನೆನೆಸಿಟ್ಕೊಂಡಿರೋಂಥ ಸಬ್ಬಕ್ಕಿನ ಕುದಿಯೋ ನೀರಿಗೆ ಹಾಕಿ ಒಂದು 5 ರಿಂದ 6 ನಿಮಿಷ ಬೇಯಿಸ್ಕೊಳ್ತೀನಿ. ಸಬ್ಬಕ್ಕಿ ಬೇಯಿಸ್ಕೊಳ್ಳುವಾಗ ತಿರ್ಸ್ಕೊಳ್ತಾನೆ ಇರಬೇಕು, ಯಾಕಂತಂದರೆ ಅದು ಪಾತ್ರೆಗೆ ಅಂಟ್ಕೊಳ್ಳುತ್ತೆ. ಈಗ ಸಬ್ಬಕ್ಕಿ ಬೆಂದಾದಮೇಲೆ 1 ಲೋಟ ಹಾಲು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 2 ಸ್ಪೂನಷ್ಟು ಸಕ್ಕರೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಬೆಲ್ಲ ಬೇಕಂದರೆ ಬೆಲ್ಲ ಕೂಡ ಆ್ಯಡ್ ಮಾಡ್ಕೋಬೋದು. ಈಗ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಡ್ರೈ ಫ್ರೂಟ್ಸನ್ನು ಗೀನಲ್ಲಿ ಫ್ರೈ ಮಾಡಿಕೊಂಡು ಕೂಡ ಆ್ಯಡ್ ಮಾಡ್ಕೋಬೇಕು. ಯಾವುದೇ ಪಾಯಸ ಅಂತಂದರೆ ಡ್ರೈ ಫ್ರೂಟ್ಸ್ ಇಲ್ಲದೇ ಕಂಪ್ಲೀಟ್ ಆಗೋದೇ ಇಲ್ಲ ಅಂದ್ಕೊಳ್ತೀನಿ. ಸೊ ಅದಕ್ಕೋಸ್ಕರ ಫೈನಲಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಡ್ರೈ ಫ್ರೂಟ್ಸ್ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು. ನನ್ನ ಮಗಳು ಅದನ್ನೇ ಹುಡುಕ್ತಾ ಇರ್ತಾಳೆ ಪಾಯಸ ಮಾಡಿದಾಗ. ಹಾಗೆ ಸ್ವಲ್ಪ ಏಲಕ್ಕಿ ಕೂಡ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಒಂದು 3 ರಿಂದ 4 ನಿಮಿಷ ಚೆನ್ನಾಗೆಲ್ಲ ಬೇಯಿಸ್ಕೊಂಡು ಕೊನೆಗೆಲ್ಲ ಸಬ್ಬಕ್ಕಿ ಎಲ್ಲ ಕಂಪ್ಲೀಟಾಗಿ ಬೆಂದಾದಮೇಲೆ ಸ್ಟವ್ ಆಫ್ ಮಾಡಿ ಆಮೇಲೆ ನಾನು ತೆಂಗಿನಕಾಯಿ ತುರಿ ಹಾಕ್ಕೊಳ್ತೀನಿ. ಸ್ವಲ್ಪ ತೆಂಗಿನಕಾಯಿ ಹಸಿ ಹಸಿ ಫ್ಲೇವರ್ ಇದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಆ ಥರ.
ಪಾಯಸ ರೆಡಿ ಮಾಡಿಕೊಂಡು ಈಗ 5 ವಿಜಿಲ್ಸ್ ತೊಗೊಂಡಿರುವಂಥ ತರಕಾರಿ ಬೇಳೆ ಚೆನ್ನಾಗಿ ಬಂದಿತ್ತು. ಜಾಸ್ತಿ ಸ್ಮ್ಯಾಶ್ ಮಾಡಲ್ಲ, ಲೈಟಾಗಿ ಬೇಳೆ ಮಾತ್ರ ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡು ಸಾಂಬಾರು ಪೌಡರು, ಖಾರದ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ, ಜೀರಿಗೆ, ಸಾಸಿವೆ ಹಾಕ್ಕೊಂಡು ಕ್ರಷ್ ಮಾಡಿರೋವಂಥ ಬೆಳ್ಳುಳ್ಳಿ, ಹಾಗೆ ಕರಿಬೇವು, ಆನಿಯನ್ನು, ಟೊಮೊಟೊ ಹಾಕ್ಕೊಂಡು ಯೂಶ್ವಲಿ ಸಾಂಬಾರಿಗೆಲ್ಲ ಯಾವ ಥರ ಒಗ್ಗರಣೆ ಹಾಕ್ಕೊಳ್ತೀರೋ ಅದೇ ಥರನೇ ಹಾಕ್ಕೊಳ್ತಾ ಇದ್ದೀನಿ. ಈಗ ಸಾಂಬಾರಿಗೆ ಸ್ವಲ್ಪ ಧನಿಯಾ ಪೌಡರು, ಹಾಗೆ ತೆಂಗಿನಕಾಯಿ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಫೈನಲಿ ಸ್ವಲ್ಪ ಹುಣಸೆ ರಸ ಕೂಡ ಹಾಕ್ಕೊತಿದ್ದೀನಿ. ಈಗ ಒಂದು 2ರಿಂದ 3 ನಿಮಿಷ ಕುದಿಸ್ಕೊಂಡ್ರೆ ಟೇಸ್ಟಿಯಾಗಿರುವಂಥ ವೆಜಿಟೇಬಲ್ಸ್ ಮತ್ತು ಬೇಳೆ ಸಾಂಬಾರು ರೆಡಿ ಆಯಿತು. ಯೂಶ್ವಲಿ ಪಾಯಸ ಏನಾದರೂ ಸ್ವೀಟ್ ಮಾಡಿದಾಗ ನಾನು ಅದನ್ನೇ ಜಾಸ್ತಿ ಮಾಡ್ಕೊಳ್ಳೋದು. ಹಾಗೆ ಮೆಂತ್ಯ ಸೊಪ್ಪು ಬೆಳಗ್ಗೆ ಸ್ವಲ್ಪ ಮೆಂತ್ಯ ರೈಸ್ ಮಾಡಿ ಮಿಕ್ಕಿತ್ತು. ಆ ಸೊಪ್ಪಿಗೆ ಚಿಕ್ಕದಾಗಿ ಕಟ್ ಮಾಡಿರೋಂಥ ಈರುಳ್ಳಿ, ಟೊಮೊಟೊ, ಹಸಿಮೆಣಸಿಕಾಯಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಉಪ್ಪು ಮತ್ತು ನಿಂಬೆ ರಸ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ತುಂಬ ಹೆಲ್ದಿ ಆಗಿರುತ್ತೆ. ಇದು ಸಿಹಿ ಸೊಪ್ಪಿಂದು ಸಲಾಡ್ ಅಂತ ಕೂಡ ಹೇಳ್ಬೋದು. ಇದಕ್ಕೆ ಬೇರೆ ಮೊಳಕೆ ಕಾಳಿದ್ರೆ ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಇದು ನಾನು ಪ್ರೆಗ್ನೆಂಟ್ ಇದ್ದಾಗ ನಮ್ಮಮ್ಮ ಜಾಸ್ತಿ ಮಾಡ್ಕೊಡೋರು. ಸೊ ಅದಕ್ಕೆ ಇವಾಗ ಕೂಡ ಸೊಪ್ಪಿತ್ತು ಅಂತ ಮಾಡಿದೆ. ತುಂಬಾ ಚೆನ್ನಾಗಿತ್ತು, ಸೈಡ್ ಡಿಶ್ ಆಗಿ ಚೆನ್ನಾಗಿರುತ್ತೆ. ಫೈನಲಿ ಬಜ್ಜಿ ಇಲ್ಲದೆ ಯಾವುದೋ ಡಿನ್ನರ್ ಕಂಪ್ಲೀಟ್ ಆಗಲ್ಲ, ಏನಾದರೂ ಸ್ಪೆಷಲ್ ಡಿನ್ನರ್ ಅಂತಂದರೆ. ಸೊ ಫೈನಲಿ ಬಜ್ಜಿ ಮಾಡಿಕೊಂಡು ಕೊನೆಗೆ ಸರ್ವಿಂಗ್ ಟೈಮ್. ನಾವೇನೇ ಇಷ್ಟೆಲ್ಲ ಅಡುಗೆ ಮಾಡಿದ್ರು ಕೂಡ ಅದು ಸ್ಯಾಟಿಸ್ಫ್ಯಾಕ್ಷನ್ ಅಥವಾ ಏನಾದರೂ ಫೈನಲ್ ರಿಸಲ್ಟ್‌ಗೋಸ್ಕರ ಎಲ್ಲ ಹೆಣ್ಮಕ್ಳು ಕೂಡ ವೆಯ್ಟ್ ಮಾಡ್ತಿರ್ತಾರೆ. ಅಂದರೆ ಮನೇಲಿ ತಿಂದ್ಬಿಟ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ತುಂಬಾ ಖುಷಿ ಆಗುತ್ತೆ ಎಲ್ಲ ಹೆಣ್ಮಕ್ಳಿಗೂ ಕೂಡ. ಬಟ್ ಥ್ಯಾಂಕ್ ಗಾಡ್ ಇವತ್ತು ಎಲ್ಲ ರೆಸಿಪಿ ಚೆನ್ನಾಗಿ ಬಂದಿತ್ತು. ನಮ್ಮ ಮನೆಯವರು ಚೆನ್ನಾಗಿದೆ ಅಂತೇಳಿ ಎಲ್ಲ ಕೂಡ ತಿಂದರು ಹೊಟ್ಟೆ ತುಂಬ. ಹಾಗೆ ಹೆಣ್ಮಕ್ಳಿಗೆ ಆಗಲಿ, ಗಂಡು ಮಕ್ಕಳಿಗೆ ಆಗಲಿ, ಮಕ್ಕಳಿಗೆ ಆಗಲಿ ದಿನದಲ್ಲಿ ಒಂದು ಬಾರಿ ಆದರೂ ಒಟ್ಟಿಗೆ ಕೂತು ಊಟ ಮಾಡಬೇಕು ಅನ್ನೋದು ಆಸೆ ಇರುತ್ತೆ. ನಮಗೂ ಕೂಡ ಅದೇ ಥರ ಫೈನಲಿ 3 ಜನ ಕೂತ್ಕೊಂಡು ಹೊಟ್ಟೆ ತುಂಬ ಊಟ ಮಾಡಿದ್ವಿ. ಧ್ವನಿ ಪಾಯಸದಲ್ಲಿ ಬರೀ ಕ್ಯಾಶ್ಯೂಸು, ರೈಸಿನ್ಸೇ ಹುಡುಕ್ತಾ ಇರ್ತಾಳೆ. ಅವನ್ನೇ ಜಾಸ್ತಿ ತಿಂತಾಳೆ. ಬಟ್ ಪಾಯಸ ಬಿಟ್ಟು ಬೇರೆ ಏನು ತಿಂದಿಲ್ಲ. ಓನ್ಲಿ ಪಾಯಸ, ಹಪ್ಪಳ ಅಷ್ಟೇ ತಿಂದಿರೋದವಳು. ಅಷ್ಟು ಸ್ವೀಟ್ ಲವರ್ ಅವಳಿಗೆ. ಸ್ವೀಟ್ ಅಂದರೆ ಸ್ವಲ್ಪ ಜಾಸ್ತಿ ಇಷ್ಟ. ಸೊ ಇದು ನಮ್ಮ ವ್ಯಾಲೆಂಟೈನ್ಸ್ ಡೇ ಡಿನ್ನರ್ ಆಗಿತ್ತು. ತುಂಬ ಇಷ್ಟಪಟ್ಟು ಮಾಡಿದ್ದೆ. ಹಾಗೆ ತುಂಬಾ ಇಷ್ಟಪಟ್ಟು ನಮ್ಮ ಮನೆಯವರು, ನನ್ನ ಮಗಳು ತಿಂದರು. ಸೊ ಫೈನಲಿ ಫುಲ್ ಖುಷಿಯಾಗಿ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.